ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇದೆ ಅನ್ನೋದು ಒಂದೊಂದಾಗಿ ಬಯಲಾಗ್ತಾ ಇದೆ. ದರ್ಶನ್ ದುಡ್ಡಿನ ದೌಲತ್ತು ಹೇಗಿತ್ತು ಅನ್ನೋದು ಸಹ ಚಾರ್ಜ್ ಶೀಟ್ ನಲ್ಲಿ ಬಯಲಾಗಿದೆ. ಕೇಸ್ ಮುಚ್ಚಾಕೋದಕ್ಕೆ ದರ್ಶನ್ ಪ್ರದೋಷ್ಗೆ 30 ಲಕ್ಷ ಹಣ ಕೊಟ್ಟಿದ್ರು. ಕೇಸ್ ಮುಚ್ಚಾಕೋದಕ್ಕೆ ಅಂತ ಹಣದ ಆಮಿಷ ಒಡ್ಡಿದ್ರು ದರ್ಶನ್. ಸಬ್ ಇನ್ಸ್ಪೆಕ್ಟರ್ಗೆ ಪ್ರದೋಷ್ ಫೋನ್ ಮಾಡಿದ್ದ. ಕೇಸ್ ಮುಚ್ಚಾಕೋದಕ್ಕೆ ಎಸ್ಐ ನನ್ನ ಸಂಪರ್ಕ ಮಾಡಿದ್ದು ಪ್ರದೋಷ್. ಕೇಸ್ ಮುಚ್ಚಾಕಿದ್ರೆ 30 ಲಕ್ಷ ಹಣ ಕೊಡ್ತೀನಿ ಅಂತ ಆಮಿಷ ಒಡ್ಡಲಾಗಿತ್ತು. ದರ್ಶನ್ ಹಣದ ಆಮಿಷದ ಬಗ್ಗೆ ಚಾರ್ಜ್ ಶೀಟ್ ನಲ್ಲೂ ಉಲ್ಲೇಖ ಆಗಿದೆ. ಸಬ್ ಇನ್ಸ್ಪೆಕ್ಟರ್ ನನ್ನ ಸಾಕ್ಷಿಯನ್ನಾಗಿಸಿದ್ದಾರೆ ಪೊಲೀಸರು. ಚಾರ್ಜ್ ಶೀಟ್ ನಲ್ಲಿ ಪ್ರದೋಷ್ ಹಾಗೂ ಎಸ್ಐ ಬಗ್ಗೆ ಉಲ್ಲೇಖ ಆಗಿದೆ. ಹಣದ ದೌಲತ್ತು ಯಾವ ರೀತಿ ಇತ್ತು ಅನ್ನೋದು ಈಗ ಬಟಾಬಯಲಾಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಹಣದ ಆಸೆ ತೋರಿಸಿ ಹಣದ ಆಮಿಷ ಒಡ್ಡಿ ಈ ಪ್ರಕರಣವನ್ನ ಹೇಗೋ ನಿಭಾಯಿಸ್ತೀನಿ ಅನ್ನೋ ಮನಸ್ಥಿತಿಯಲ್ಲಿದ್ರು ದರ್ಶನ್. ಆದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಬಹಳ ಸ್ಟ್ರಾಂಗ್ ಆಗಿ ತಗಲಾಕೋತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಏನಿದೆ ಎಕ್ಸಾಕ್ಟ್ಲಿ ಅನ್ನೋ ತಿಳ್ಕೊಳ್ಳೋ ಕುತೂಹಲದಲ್ಲಿದ್ದಾರೆ ದರ್ಶನ್. ಟೆನ್ಷನ್ ನಲ್ಲಿದ್ದಾರೆ. ಒಂದು ಸರಿ ದರ್ಶನ್ ತನ್ನ ಲಾಯರ್ ಅನ್ನ ಭೇಟಿ ಮಾಡಿದ್ರೆ ಏನೇನಿದೆ ಚಾರ್ಜ್ ಶೀಟ್ ಅಲ್ಲಿ ಅನ್ನೋದು ದರ್ಶನ್ಗೆ ಒಂದು ಪಕ್ಕಾ ಕ್ಲಾರಿಟಿ ಖಂಡಿತ ಸಿಗುತ್ತೆ. ಜೊತೆಗೆ ಟೆನ್ಷನ್ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.